ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದಯವಿಟ್ಟು ನಮ್ಮ ಚಾನಲ್ ಹೊಸ ಚಾನಲ್, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಯಾರಿಂದ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ನಂಬರ್ ಆಫ್ ಪೀಪಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇಲ್ಲೊಂದು ಅಪ್ಡೇಟ್, ಬಿಗ್ ಅಪ್ಡೇಟ್ ಇದೆ, ನೋಡ್ತಾ ಹೋಗೋಣ. PDO ಎಕ್ಸಾಮ್ ರೀ ಎಕ್ಸಾಮ್ ಆಗುತ್ತಾ ಅಂತ ತುಂಬಾ ಅಭ್ಯರ್ಥಿಗಳಿಗೆ ಡೌಟ್ ಇದೆ. ಮತ್ತೆ KPTCL ಅಷ್ಟೇನೇನೆ ಎಕ್ಸಾಮ್ ಆಗುತ್ತಾ ಅಂತ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ನೋಡ್ತಾ ಹೋಗೋಣ, ಏನಾದ್ರೆ ಏನಾಗುತ್ತೆ ಅಂತ. ಬೆಳಗ್ಗೆ ಕನ್ನಡಪ್ರಭ ಪೇಪರ್ ಅಲ್ಲಿ ಬಂದಿದೆ, PDO ಪರೀಕ್ಷೆಯಲ್ಲಿ ಅಕ್ರಮ, ಅಭ್ಯರ್ಥಿಗಳಿಂದ ರಸ್ತೆ ತಡೆ ಅಂತ. ಏನ್ ಅಕ್ರಮ ಆಗಿದೆಪ್ಪ, ಏನ್ ಸಮಸ್ಯೆ ಏನಾಗಿದೆ ಅಂದ್ರೆ, ಪರೀಕ್ಷೆ ಇನ್ ಟೈಮ್ ಎಕ್ಸಾಕ್ಟ್ ಟೈಮ್ಗೆ ಅಲ್ಲಿ ಪ್ರಶ್ನೆ ಒಂದು ಯಾವುದೋ ಒಂದು ಸೆಂಟರ್ ಅಲ್ಲಿ ರಾಯಚೂರು ಮತ್ತೆ ಒಂದು ರಾಯಚೂರಿನ ಸಿಂದಗಿ ಹತ್ರ ಇರ್ತಕ್ಕಂಥ ಒಂದು ಸರ್ಕಾರಿ ಕಾಲೇಜ್ ಆಗಿರ್ಬೋದು, ಇನ್ನೊಂದು ಕಲಬುರಗಿ ಹತ್ರ, ಎರಡು ಕಡೆ ಪ್ರಾಬ್ಲಮ್ ಆಗಿರ್ತಕ್ಕಂಥ ಪ್ಲೇಸಸ್ ಇದು, ಕ್ಲಾರಿಫೈ ಆಗಿರ್ಲಿ. ಇನ್ನ ಪರೀಕ್ಷಾ ಸಮಯಕ್ಕೆ ಸರಿಯಾಗಿ ಪ್ರಶ್ನೆ ಪತ್ರಿಕೆ ಕೊಟ್ಟಿಲ್ಲ, ಮತ್ತೆ ಪ್ರಶ್ನೆ ಪತ್ರಿಕೆ ಜೆರಾಕ್ಸ್ ಮಾಡಿ ಹಂಚಿದ್ದಾರೆ ಅಂತಕ್ಕಂಥ 2 ಆರೋಪಗಳಿದಾವೆ. ಸೊ ಇವೆರಡು ಮೇನ್ ರೀಸನ್ಸ್. ಸೊ ಸುಮಾರು 840 ಜನ ಏನೋ ಬರ್ದಿಲ್ಲ ಎಕ್ಸಾಮ್ಸ್ ಅಂತ ಹೇಳಿ ತುಂಬಾ ಸಮಸ್ಯೆ ಆಗಿದೆ. ಇದೊಂದು ಕಡೆ, ಇದು ಅಲಿಗೇಷನ್ ಆಗಿರ್ತಕ್ಕಂಥದ್ದು ಮೇಯ್ನು. ಇನ್ನ ಕ್ವಶನ್ ಪೇಪರ್ ಅಲ್ಲಿ ಒಂದು ಯಾವುದೋ ಒಂದು ರಾಜ್ಯ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಅಲ್ಲೂ ಸ್ವಲ್ಪ ಲೋಪ ಇದೆ ಅಂತೇಳಿ ಒಂದು ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಇದೆ ಅಂತ ಅದೊಂದು ಸಮಸ್ಯೆ ಇದೆ. ಇದು ಇರ್ತಕ್ಕಂಥ ಸಮಸ್ಯೆಗಳು. ಇನ್ನ ಈ ಸಮಸ್ಯೆಗೆ ಇನ್ನು ಗೂಡ್ ಶೆಫರ್ಡ್ ಸ್ಕೂಲ್ ನಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತೇಳಿ ಸಂಯುಕ್ತ ಕರ್ನಾಟಕದಲ್ಲಿ ಬಂದಿದೆ. ಸೊ ಇವೆಲ್ಲಾನು ಅಲಿಗೇಷನ್ಸ್, ಸೀರಿಯಸ್ ಅಲಿಗೇಷನ್ಸ್. ಸೊ ಇದಕ್ಕೆ ಪರಿಹಾರ ಏನಪ್ಪಾ ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಿ, ಇದಿಷ್ಟು ಸೀರಿಯಸ್ ಅಲಿಗೇಷನ್ಸ್ ಆಗಿರ್ತಕ್ಕಂಥದ್ದು. ಸೊ ರೀ ಎಕ್ಸಾಮ್ ಆಗುತ್ತಾ ಅಂದ್ರೆ ರೀ ಎಕ್ಸಾಮ್ ಮಾಡಿಸ್ಲೇಬೇಕು ಅನ್ನೋ ಉದ್ದೇಶ ಇದ್ರೆ ಎಲ್ಲರೂ ಒಗ್ಗಟ್ಟಾಗಿ ಅಕ್ಸಾ ಸಂಘಟನೆ ಅಂತ ಒಂದು ವಿದ್ಯಾರ್ಥಿ ಸಂಘಟನೆ ಇದೆ, ಅವರು ನಾಳೆ ಸ್ವತಂತ್ರ ಇದರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಆ ಪ್ರತಿಭಟನೆಯಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಎಲ್ಲರೂ ಹೋಗಿ ಆ ಪ್ರೊಟೆಸ್ಟ್ ನಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ನಿಮ್ಮ ಕೂಗು ಮುಟ್ಟಬೇಕು. ಮತ್ತು ಪ್ರತಿ ಜಿಲ್ಲೆನಲ್ಲೂ ಇರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು, ಸಂಸದರಾಗಿರ್ಬೋದು, ಅವರು MLAs ಆಗಿರ್ಬೋದು, MPs ಆಗಿರ್ಬೋದು, ಅವರೆಲ್ಲರಿಗೂ ಒಂದು ಮನವಿ ಸಲ್ಲಿಸಿ, ಇಮಿಡಿಯೇಟ್ ಆಗಿ ಮನವಿ ಸಲ್ಲಿಸಿ, ಈ ತರ ಸಮಸ್ಯೆ ಆಗಿದೆ ಅಂತ. ಸೊ RDPR ಮಿನಿಸ್ಟರ್ ಆಗಿರ್ಲಿ, ಎಲ್ಲರಿಗೂ ಒಂದು ಮನವಿ, ಎಲ್ಲ ಕಂಪ್ಲೀಟ್ ಆಗಿ ಮನವಿ ಸಲ್ಲಿಸಿದ್ರೆ ಅದು 100% ವರ್ಕ್ ಆಗುತ್ತೆ. ಯಾವುದೇ ಅನುಮಾನ ಬೇಡ. ರೀ ಎಕ್ಸಾಮು ಈಗ ಸಪೋಸ್ ಏನಾದ್ರೂ ಇದು ಕೋರ್ಟ್ ನ್ಯಾಯಾಲಯಕ್ಕೆ ಹೋದ್ರೂ ನಿಮ್ಮ ಹುಡುಗರ ಕಡೆನೆ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ KPSC ಇಂದ ಆಗಿರ್ತಕ್ಕಂಥ ಎಡವಟ್ಟಿದು, KPSC ಇಂದ ಕ್ಲಿಯರ್ ಕಟ್ ಆಗಿರ್ತಕ್ಕಂಥ ಎಡವಟ್ಟಾಗಿರೋದ್ರಿಂದ ಸುಮಾರು 800 ಜನ ಎಕ್ಸಾಮೇ ಬರೆಯಕ್ಕೆ ಆಗಿಲ್ಲ ಅಂತಂದ್ರೆ ಪ್ರತಿಯೊಬ್ಬರಿಗೂ ಜಸ್ಟಿಸ್ ಸಿಗಲೇಬೇಕು ಅಂತ ನ್ಯಾಯಾಲಯಗಳು ಇರೋದು. ಸೊ 100% ಜಸ್ಟಿಸ್ ಸಿಕ್ಕೇ ಸಿಗುತ್ತೆ, ಅದರಲ್ಲಿ ಏನು ಅನುಮಾನ ಬೇಡ. ಸೊ ನಿಮ್ಮ ರೀ ಎಕ್ಸಾಮ್ ಆಗೋ ಸಾಧ್ಯತೆನೆ ಜಾಸ್ತಿ ಇದೆ. ಬಟ್ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಒಂದು ಪ್ರೊಟೆಸ್ಟ್ ಪ್ಲಸ್ ಮನವಿಗಳು, ಕಂಟಿನ್ಯೂಸ್ ಮನವಿ, ಎಲ್ಲ ಎಷ್ಟು ಜನ ಇದ್ದಾರೆ, 224 ಜನ MLAs ಅಷ್ಟು ಜನಕ್ಕೂ ತಲುಪಿಸಿದ್ರೆ, ಸಂಸದರು ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ತಲುಪಿಸಿದ್ರೆ ಮನವಿಗಳನ್ನ ಎಲ್ಲಾ ಕಡೆಯಿಂದ ಪ್ರೆಸರೈಸ್ ಆಯ್ತು ಅಂದ್ರೆ ನಿಮ್ಮ ರೀ ಎಕ್ಸಾಮ್ ಖಂಡಿತವಾಗ್ಲೂ ಆಗುತ್ತೆ. ಇನ್ನು KPTCL ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ, KPTCL ಅಂತೂ ಭಾರಿ ಅನ್ಯಾಯ. ಏನ್ ರೀಸನ್ ಏನಪ್ಪಾ ಅಂದ್ರೆ, ಕೊರೋನಾ ಟೈಮಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಆಗಿದೆ ಅಕಾಡೆಮಿಕ್ಸ್ ಅಲ್ಲಿ ಅಂತೇಳಿ ಮಾಹಿತಿ ಇದೆ. ಅಕಾಡೆಮಿಕ್ಸ್ ಅಂದ್ರೆ ನಿಮ್ಮ 10th PUC ಡಿಗ್ರಿ, ಇದನ್ನ ಅಕಾಡೆಮಿಕ್ಸ್ ಅಂತಾರೆ. 10th ಬೇಸಿಸ್ ಮೇಲೆ ಆಗಿದ್ರೆ ಅದ್ರ ಮೇಲೆ ಅಕಾಡೆಮಿಕ್ಸ್ ಅಲ್ಲಿ ಆಲ್ಮೋಸ್ಟ್ ಔಟ್ ಆಫ್ ಔಟ್ ಸ್ಕೋರ್ ಆಗಿದೆ ಅನ್ನೋ ಮಾಹಿತಿ ಇದೆ. ಸೊ ಅದು ಔಟ್ ಆಫ್ ಔಟ್ ಯಾರ್ಯಾರು ಇದ್ದಾರೆ ಅವ್ರು ಮಾತ್ರ ಒಳಗಡೆ ಹೋಗ್ತಾರೆ. ಎಕ್ಸಾಮ್ ಅಂತ ಬರಿಬೇಕು ಅಂತ ಕೂತಿರೋರು ಯಾರ್ದು ವರ್ಕೌಟ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾಳೆ ಒಂದು ಪ್ರತಿಭಟನೆ ಇದೆ. ಪ್ರತಿಭಟನೆಯಲ್ಲಿ ಅಕ್ಸಾ ಸಂಘಟನೆಗೆ ಬೆಂಬಲ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಾಳೆ ಏನಾರು ಅಪ್ಡೇಟ್ ಇದ್ರೆ ಹೇಳ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಮ್ಯಾಕ್ಸಿಮಮ್ ನಂಬರ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ಭೇಟಿಯಾಗೋಣ. ನಮಸ್ಕಾರ.